ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಈ ಸಲ ಈ ಸಿನಿಮಾ ಅವೆಂಜರ್ ಎಂಡ್ ಗೇಮ್ ರೆಕಾರ್ಡ್ ನ ಬ್ರೇಕ್ ಮಾಡೋದಂತೂ ಫಿಕ್ಸ್. ಪರ್ಸನಲ್ ಆಗಿ ನಾನಂತೂ ತುಂಬಾನೇ ಇಂಪ್ರೆಸ್ ಆಗಿದ್ದು, ಇಲ್ಲಿ ಸ್ಪೈಡರ್ ಮ್ಯಾನ್ ಗೆ ಹೊಸ ಪವರ್ ಗಳು ಅನ್ಲಾಕ್ ಆಗ್ತಾ ಇದಾವೆ ಅಂತಲ್ಲ, ಅಥವಾ ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ಆಕ್ಟ್ ಮಾಡಿರುವಂತ ಸಾದಿ ಸಿಂಕ್ ಇವಳು ಇಲ್ಲಿ ಡಾಕ್ಟರ್ ಜೀನಾಗೆ ಆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಅದು ಅಲ್ಲ. ಇನ್ನ ಪನಿಷರ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನಂತೂ ತುಂಬಾನೇ ಎಕ್ಸೈಟ್ ಆಗಿರೋದು ದಿ ಹೋಜಿ ಹಲ್ಕ್ ಈಸ್ ಬ್ಯಾಕ್. ತುಂಬಾನೇ ಅಗ್ರೆಸಿವ್ ಆಗಿರುವಂತ ಹ್ಯಾಂಗ್ರಿ ಹಲ್ಕ್ ನ ಮತ್ತೆ ಈ ಸಿನಿಮಾದಲ್ಲಿ ನೋಡಿ ತುಂಬಾನೇ ದಿಲ್ ಖುಷ್. ಆಹಾ, ಆ ಒಂದು ಸೀನ್ ಗೆ ಮೂಮೆಂಟ್ ಗೆ ಇವಾಗ್ಲೂ ಕೂಡ ತಡಬರಿಸ್ತಾ ಇದೀನಿ. ಇನ್ನ ಟ್ರೈಲರ್ ಒಳಗಡೆ ಗೊತ್ತಾಗದೇ ಇದ್ರು ಕೂಡ ಅಫಿಷಿಯಲ್ ಆಗಿ ಲೀಕ್ ಗಳ ಪ್ರಕಾರ ಈ ಸಿನಿಮಾ ಡೈರೆಕ್ಟ್ ಆಗಿ ಹೋಗಿ ಎಕ್ಸ್ ಮ್ಯಾನ್ ಜೊತೆ ಕನೆಕ್ಟ್ ಆಗುತ್ತೆ ಅಂತಾನು ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಎಕ್ಸ್ ಮ್ಯಾನ್ ಸೀರೀಸ್ ಎಲ್ಲ ನೋಡಿರ್ತೀರಲ್ಲ, ವಾಲ್ವರಿನ್, ಮ್ಯಾಗ್ನೆಟೋ, ಅದೇ ಸಿನಿಮಾದೊಳಗಡೆ ಬರುವಂತ ಡಾಕ್ಟರ್ ಜೀನ್ ಕೂಡ ನೋಡಿರ್ತೀರ ನೀವಲ್ಲ, ಅದೇ ಕ್ಯಾರೆಕ್ಟರ್ ನ ಈ ಸಿನಿಮಾದಲ್ಲಿ ಸಾದಿ ಸಿಂಕ್, ಅದೇ ಸ್ಟ್ರೇಂಜರ್ ಥಿಂಗ್ಸ್ ಎಲ್ಲ ಆಕ್ಟ್ ಮಾಡಿದ್ರಲ್ಲ, ಅವ್ರು ಆಕ್ಟ್ ಮಾಡ್ತಾ ಇದಾರೆ ಡಾಕ್ಟರ್ ಜೀನ್ ಆಗಿ. ಫಸ್ಟ್ ಥಿಂಗ್ ಇಲ್ಲಿ ಮ್ಯೂಟೇಷನ್ ಆಗ್ತಾ ಇರೋದಂತೂ ಕನ್ಫರ್ಮ್. ಸ್ಪೈಡರ್ ಮ್ಯಾನ್ ಹೊಸ ಪವರ್ ಗಳೆಲ್ಲ ಅನ್ಲಾಕ್ ಆಗ್ತಾ ಇದಾವೆ. ವೆಬ್ ಶೂಟರ್ ಇಲ್ದೇನೆ ಶೂಟ್ ಮಾಡಕ್ ಆಯ್ತಿರ್ಲಿಲ್ಲ ಅವನ ಕೈಲಿ. ಲಾಸ್ಟ್ ಟೈಮ್ ಟೋಬಿ ಮೆಗ್ವೈರ್ ವಿತೌಟ್ ವೆಬ್ ಶೂಟರ್ ಟಿಸ್ಕ ಶೂಟ್ ಮಾಡೋದ್ ನೋಡ್ಬಿಟ್ಟು ಆಂಡ್ರ್ಯೂ ಗಾರ್ಫೀಲ್ಡ್, ಟಾಮ್ ಹಾಲಂಡ್ ಇಬ್ರು ರೋಸ್ಟ್ ಆಗ್ಬಿಟ್ಟಿದ್ರು. ಈ ಸಲ ವಿತೌಟ್ ವೆಬ್ ಶೂಟರ್ ನಾನು ಒಂದು ಹೊಸ ಪವರ್ ನ ಕ್ರಿಯೇಟ್ ಮಾಡಬೇಕು ಅಂತ ಕಾಂಪಿಟೇಷನ್ ದೊಡ್ಡದಾಗಿ ಕಾಣಿಸ್ತೈತೆ. ಇನ್ನ ಮ್ಯೂಟೇಷನ್ ಅಂತ ಬಂದಾಗ ಸ್ಪೈಡರ್ ಮ್ಯಾನ್ ಪವರ್ ಈ ರೀತಿ ಎಕ್ಸ್ಟ್ರೀಮ್ ಲೆವೆಲ್ ಗೆಲ್ಲ ಹೋಗಿ ಅನ್ಲಾಕ್ ಆಗಿ ಎಲ್ಲರಿಗಿಂತ ತುಂಬಾನೇ ಪವರ್ಫುಲ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಟ್ರೈಲರ್ ಒಳಗಡೆ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಲನ್ ಜೊತೆ ಫೈಟ್ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ದೀನಿ ನಾನು. ಸ್ಕಾರ್ಪಿಯೋ, ಆಂಕಾಂಗ್ ಅವ್ರ ಜೊತೆ ಕತ್ತಿ ವರ್ಷೆ, ಇನ್ನ ಪನೀಸರ್ ಜೊತೆ ಫ್ರೆಂಡ್ಲಿ ಮ್ಯಾಚ್ T20. ಇದನ್ನೆಲ್ಲ ನೋಡಿದಾಗ ಒರಿಜಿನಲ್ ಆಗಿ ಮೇನ್ ವಿಲನ್ ಸಾದಿ ಸಿಂಕೆ ಆಗಿರ್ಬೋದಾ? ಇಲ್ಲ ಡಾಕ್ಟರ್ ಜೀನ್ ಆಗಿರೋದ್ರಿಂದ ಅವಳು ಕೂಡ ಆಂಟಿ ಹೀರೋ ಟೈಪ್ ಅಲ್ಲೇ ಬರ್ತಾಳೆ. ಹಾಗಿದ್ರೆ ಯಾರಾಗಿರ್ಬೋದು ಮೇನ್ ವಿಲನ್ ಅಂತ ಯೋಚನೆ ಮಾಡೋದಾದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆಲ್ಲ ಹೋಗ್ಬೇಡಿ. ಅಫಿಷಿಯಲ್ ಕಾಸ್ಟಿಂಗ್ ಲಿಸ್ಟ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಟಾಮ್ ಸ್ಟನ್ ಅನ್ನೋ ಒಂದು ಕ್ಯಾರೆಕ್ಟರ್ ಕೂಡ ಕಾಣಿಸ್ತಾ ಇದೆ. ಈ ಟಾಮ್ ಸ್ಟನ್ ಅನ್ನೋ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂದ್ರೆ, ಸ್ಪೈಡರ್ ಮ್ಯಾನ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲೇ ಬಂದಿರುವಂತ ಕಿಂಗ್ ಪಿನ್ ಅನ್ನೋ ಒಂದು ಕ್ಯಾರೆಕ್ಟರ್ ನೋಡಿರ್ತೀರ ನೀವು, ದೈತ್ಯವಾಗಿ ಗ್ಯಾಂಗ್ಸ್ಟರ್ ಆಗಿರ್ತಾನಲ್ಲ ಅವನು. ಸೇಮ್ ಎಕ್ಸಾಕ್ಟ್ ಅದೇ ಕ್ಯಾರೆಕ್ಟರ್ ಈ ಟಾಮ್ ಸ್ಟನ್ ಕೂಡ. ನನ್ನ ಕೇಳೋದಾದ್ರೆ 70% ಕನ್ಫರ್ಮ್ ಮಾಡ್ಕೋತಾ ಇದೀನಿ ನಾನು, ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಟಾಮ್ ಸ್ಟನ್ನೇ ಆಗಿರ್ತಾನೆ ಅಂತ. ಬದಲಾಗ್ತಾ ಇರೋ DNA ನ ತಡೆಯೋದಕ್ಕೋಸ್ಕರ, ಅಂದ್ರೆ ಮ್ಯೂಟೇಷನ್ ನ ತಡೆಯೋದಕ್ಕೋಸ್ಕರ ಸ್ಪೈಡರ್ ಮ್ಯಾನ್ ಹೋಗಿ ಮೀಟ್ ಮಾಡ್ತಾನೆ ಹಲ್ಕ್. ಎಕ್ಸ್ಟ್ರೀಮ್ ಪವರ್ಫುಲ್ ಆಗಿರೋ ಪವರ್ ಸಿಗ್ತಾ ಇರ್ಬೇಕಾದ್ರೆ ಯಾಕೆ ಇವನು ಹೋಗಿ ಹಲ್ಕ್ ನ ಮೀಟ್ ಮಾಡ್ಬೇಕು? ಸಮಥಿಂಗ್ ಏನೋ ವಿಷಯ ಇರ್ಬೇಕಪ್ಪ. ಅವಾಗ್ಲೇನೆ ಮಾಸ್ ಆಗಿ ಎಂಟ್ರಿ ಕೊಡೋದು ಡಾಕ್ಟರ್ ಜೀನ್. ಸಾದಿ ಸಿಂಕ್ ಕಣ್ಣಿಗೆ ಕಾಣಿಸ್ತಾನೆ ಇನ್ವಿಸಿಬಲ್ ಆಗಿ ಒಬ್ರಿಂದ ಒಬ್ರಿಗೆ ಟ್ರಾನ್ಸ್ಫಾರ್ಮ್ ಆಗಿ ಪವರ್ ಅಂಡರ್ಟೇಕರ್ ತಕೊಳ್ಳೋದು. ಅಂಡರ್ಟೇಕ್ ಏನೋ ಒಂದು. ಇದ್ರ ಮಧ್ಯೆ ಪನಿಷರ್ ಬಂದು ಅಟ್ಯಾಕ್ ಮಾಡ್ತಾ ಇರ್ತಾನೆ ಟಾಮ್ ಸ್ಟನ್ ನ. ಈ ಕಡೆ ಪನಿಷರ್ ಟಾಮ್ ಸ್ಟನ್ ನ ಅಟ್ಯಾಕ್ ಮಾಡ್ತಾ ಇದ್ರೆ, ಈ ಕಡೆ ಸ್ಪೈಡರ್ ಮ್ಯಾನ್ ಅಟ್ಯಾಕ್ ಮಾಡಿರ್ತಾನೆ ಸಾದಿಕ್ ಸಿಂಕ್ ಅಂದ್ರೆ ಡಾಕ್ಟರ್ ಜೀನ್ ನ. ಇಲ್ಲಿ ಎರಡೆರಡು ಟಾಸ್ಕ್ ಗಳಿದಾವೆ. ಎರಡೂ ಟಾಸ್ಕ್ ನಾವು ಇಬ್ರು ಸೇರ್ಕೊಂಡು ಕಂಪ್ಲೀಟ್ ಮಾಡ್ಬೇಕು ಈಗ, ಸ್ಪೈಡರ್ ಮ್ಯಾನ್ ಅಂಡ್ ಪನಿಷರ್. ಇದ್ರ ಮಧ್ಯೆ ಲವ್ ಸ್ಟೋರಿನೂ ಕೂಡ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಡಾಕ್ಟರ್ ಸ್ಟ್ರೇಂಜ್ ಆಲ್ರೆಡಿ ಎಲ್ಲಾನು ಅರೇಂಜ್ ಮಾಡ್ಬಿಟ್ಟವನೆ. ಸ್ಪೈಡರ್ ಮ್ಯಾನ್ ಯಾರು ಅಂತ MJ ಗೂ ಗೊತ್ತಿಲ್ಲ, ಅವ್ನ ಫ್ರೆಂಡ್ಗೂ ಗೊತ್ತಿಲ್ಲ. ಆದ್ರೂ ಇವನ್ಗೆ ಅದನ್ನ ತಡ್ಕೊಳ್ಳೋದಕ್ಕಾಯ್ತಲ್ಲ, ಬೇಕೇ ಬೇಕು. ಲವ್ ಇವನಿಗೆ ಸಿಕ್ಕಿರೋ ಈ ಟಾಸ್ಕ್ ಅಲ್ಲಿ ಡಾಕ್ಟರ್ ಜೀನ್ ನ ತಡಿಬೇಕು. ಬಟ್ ಡ್ರ್ಯಾಗ್ ಮಾಡ್ಕೊಂಡು ಅವ್ನ ಗರ್ಲ್ ಫ್ರೆಂಡ್ ಎಳ್ಕೊಂಡು ಮಧ್ಯಕ್ಕೆ ಬಂದ್ಬಿಡ್ತಾನೆ. ಕತೆ ಇಲ್ಲಿಂದ ಬೇರೆ ತರ ಟ್ವಿಸ್ಟ್. ಅಟ್ ದ ಟೈಮ್ ಆಫ್ ಪೀಕ್ ಅಂದ್ರೆ ಹಲ್ಕ್ ನ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಅಟ್ಯಾಕಿಂಗ್ ತುಂಬಾನೇ ಅಗ್ರೆಸಿವ್ ಆಗಿರುವಂತ ಓಲ್ಡ್ ಹೋಜಿ ಹಲ್ಕ್ ನೋಡಿ ತುಂಬಾನೇ ಖುಷಿ. ಅಂಡ್ ಇಲ್ಲಿ ಸೂಪರ್ ವಿಲನ್ ತರ ಇರುವಂತ ಡಾಕ್ಟರ್ ಜೀನ್ ನ ತಡಿಬೇಕು ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುವಂತ ಪವರ್ ಬೇಕಲೇಬೇಕು ಸ್ಪೈಡರ್ ಮ್ಯಾನ್ ಗೆ. ಅದಕ್ಕೋಸ್ಕರ ನೀವು ಕುಂಫು ಕಲಿಯಕ್ಕೆ ಜಪಾನ್ಗೆ ಹೋಗ್ಬಿಟ್ಟು ಕತ್ತಿ ವರ್ಷನೆಲ್ಲ ಕಲಿತಾ ಇರ್ತಾನೆ ಅಂತ ಅನ್ಸುತ್ತೆ. ಜೋಕಿಂಗ್, ಸಮ್ ಕೈಂಡ್ ಆಫ್ ವೈರಸ್ ನ ಹುಡಿಕೊಂಡು ಸ್ಪೈಡರ್ ಮ್ಯಾನ್ ಜಪಾನ್ ದೇಶಕ್ಕೆ ಹೋಯ್ತಾನೆ ಅಂತಾನು ಕೂಡ ಇನ್ಫಾರ್ಮೇಶನ್ ಗಳು ಸಿಗ್ತಾ ಇದಾವೆ. ಅದೇ ಟೈಮ್ ಅಲ್ಲಿ ಅವ್ನು ಇನ್ನೂ ಕೂಡ ತುಂಬಾನೇ ಪವರ್ಫುಲ್ ಆಗೋದು. ಜಸ್ಟ್ ಸ್ಪೈಡರ್ ವೆಬ್ ಇಂದಾನೆ ಹಾಂಕಾಂಗ್ ಕತ್ತಿ ವರ್ಷ ಕತ್ತಿನೇ ಕಿತ್ತಾಕ್ತಾವನಲ್ಲ, ಹೆಂಗಿರ್ಬೇಡ ಅವನ್ ಪವರ್ ಎಕ್ಸ್ಟ್ರೀಮ್ ಲೆವೆಲ್. ಇಷ್ಟೆಲ್ಲ ನೋಡಿದ್ಮೇಲೆ ಸ್ಪೈಡರ್ ಮ್ಯಾನ್ ಕನ್ನಡ ವರ್ಷನ್ ಟ್ರೈಲರ್ ನ ಯಾರ್ಯಾರೆಲ್ಲ ನೋಡಿರ್ತೀರ? ನನಗ್ ಗೊತ್ತು ಜಾಸ್ತಿ ಜನ ನೋಡಿರಲ್ಲ ಅಂತ, ಅದಕ್ಕೋಸ್ಕರ ಟ್ರೈಲರ್ ಬಿಟ್ರು ಸಿನಿಮಾನ್ ಮಾತ್ರ ಕನ್ನಡದಲ್ಲಿ ರಿಲೀಸ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಜನ ಎಲ್ಲ ಒರಿಜಿನಲ್ ಅಲ್ಲೇ ನೋಡೋದಕ್ಕೆ ಬಹಳ ಇಷ್ಟ ಪಡ್ತಾರೆ, ನನ್ನ ಸೇರಿಸಿ. ಬಟ್ ಕನ್ನಡದಲ್ಲಿ ಬಿಟ್ರೆ ಪಕ್ಕ ನೋಡ್ತೀನಿ, ಫಿಕ್ಸ್. ಸಿಗ್ತೀನಿ ಮುಂದೆ ನೋಡೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.